ಬನ್ನಿ ಸ್ನೇಹಿತರೆ, ಇದು ಟಾಪ್ 20 ಸರಣಿಯನ್ನು ನೋಡಿಕೊಳ್ಳೋಣ. ಇದು ಬಹುಮುಖ್ಯವಾದ ಪ್ರಶ್ನೆಗಳು. ಇವು ಟಾಪ್ 20 ಪ್ರಶ್ನೆಗಳು ಹಿಂದಿನ ಹೋಗಿರುವ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆಗಳಾಗಿವೆ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆಗಳು ಮತ್ತು ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಮೊದಲು ಸ್ನೇಹಿತರೆ ಪ್ರಶ್ನೆಗಳು ಸರಿಯಾಗಿ ಓದಿಕೊಳ್ಳಿ, ಆ ನಂತರ ನೀವು ಉತ್ತರ ಕಡೆಗೆ ಗಮನ ಕೊಡಿ. ಮೊದಲನೆಯ ಪ್ರಶ್ನೆ ಇನ್ನೊಮ್ಮೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ಇದರ ಆಪ್ಷನ್ ಎ ಗಣರಾಜ್ಯ, ಆಪ್ಷನ್ ಬಿ ಜಾತ್ಯತೀತ, ಆಪ್ಷನ್ ಸಿ ಭ್ರಷ್ಟಾಚಾರ ರಹಿತ, ಆಪ್ಷನ್ ಡಿ ನ್ಯಾಯ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಭ್ರಷ್ಟಾಚಾರ ರಹಿತ. ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ. ಬನ್ನಿ ಸ್ನೇಹಿತರೆ, ಈಗ ಎರಡನೇ ಪ್ರಶ್ನೆ ಕಡೆಗೆ ನೋಡೋಣ. ಎರಡನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ? ಇಲ್ಲಿ ಪ್ರಶ್ನೆಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧ ಅಲ್ಲ ಎಂದು ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಏಕರೂಪ ನಾಗರಿಕ ಸಂಹಿತೆ, ಆಪ್ಷನ್ ಬಿ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ಕಾರ್ಯಾಂಗದಿಂದ, ಆಪ್ಷನ್ ಸಿ ಕೃಷಿ ಮತ್ತು ಪಶುಸಂಗೋಪನೆ, ಆಪ್ಷನ್ ಡಿ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವ. ಇದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟದ್ದು ಅಲ್ಲ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ ಎ 352 352ನೇ ವಿಧಾನ, ಆಪ್ಷನ್ ಬಿ 356ನೇ ವಿಧಾನ, ಆಪ್ಷನ್ ಸಿ 360ನೇ ವಿಧಾನ, ಆಪ್ಷನ್ ಡಿ 370ನೇ ವಿಧಾನ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 356ನೇ ವಿಧಾನ. ಇದು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಾನ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದು ಸರಿ ಸ್ನೇಹಿತರೆ. 15ನೇ ವಿಧಿ, ಆಪ್ಷನ್ ಬಿ 15ನೇ ವಿಧಿ, ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ. ಇದು ಕೂಡ ಸರಿ ಸ್ನೇಹಿತರೆ. ಆಪ್ಷನ್ ಸಿ 16ನೇ ವಿಧಿ, ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ. ಇದು ಕೂಡ ಸರಿ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಐದನೆಯ ಪ್ರಶ್ನೆ, ಭಾರತ ಸಂವಿಧಾನದ 371(ಜೆ) ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರುವ ವಿಧಿಯಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಯಾಣ ಕರ್ನಾಟಕ. ಬನ್ನಿ ಸ್ನೇಹಿತರೆ, ಆರನೇ ಪ್ರಶ್ನೆಯ ಕಡೆಗೆ ನೋಡೋಣ. ಆರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಇಲ್ಲಿ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಎಂದು ಕೇಳಿದ್ದಾರೆ ಸ್ನೇಹಿತರೆ. ಇದರ ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ, ಆಪ್ಷನ್ ಬಿ ಭಾರತ ಚುನಾವಣೆ ಆಯೋಗ, ಆಪ್ಷನ್ ಸಿ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧನೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಇಲ್ಲ ಎಂದು ಕೇಳಿದ್ದಾರೆ ಸ್ನೇಹಿತರೆ. ಬನ್ನಿ ಪ್ರಶ್ನೆಯ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ, ಇದು ಕೂಡ ಸರಿ. ಭಾರತದ ಚುನಾವಣೆ ಆಯೋಗ, ಇದು ಕೂಡ ಸರಿ. ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧನೆ, ಇದು ಕೂಡ ಸರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಬರುತ್ತದೆ ಸ್ನೇಹಿತರೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇವು ಎಲ್ಲವೂ ಸಂವಿಧಾನಾತ್ಮಕ ಅಂಗ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ ಹೋಗೋಣ. ಏಳನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಆಪ್ಷನ್ ಎ ಈಜಿಪ್ಟ್ ಕೈಗೋ, ಆಪ್ಷನ್ ಬಿ ಜಿಂಬಾಬ್ವೆ ಹರಾರಿ, ಆಪ್ಷನ್ ಸಿ ನೇಪಾಳ ಕಾಠ್ಮಂಡು, ಆಪ್ಷನ್ ಡಿ ಮಲೇಷಿಯಾ ಹಾಂಗ್ಕಾಂಗ್. ಆಪ್ಷನ್ ಎ ಈಜಿಪ್ಟ್ ಕೈರೋ ಸರಿಯಾಗಿದೆ, ಆಪ್ಷನ್ ಬಿ ಜಿಂಬಾಬ್ವೆ ಹರಾರಿ ಕೂಡ ಸರಿಯಾಗಿದೆ, ಆಪ್ಷನ್ ಸಿ ನೇಪಾಳ ಕಾಠ್ಮಂಡು ಕೂಡ ಸರಿಯಾಗಿದೆ,
ಆದರೆ ಆಪ್ಷನ್ ಡಿ ಮಲೇಷಿಯಾ ವಿಕ್ಟೋರಿಯಾ ಬರುತ್ತೆ ಸ್ನೇಹಿತರೆ. ವಿಕ್ಟೋರಿಯಾ ಇವು ರಾಜಧಾನಿಗಳಿವೆ ಸ್ನೇಹಿತರೆ. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಡಿ ಮಲೇಷಿಯಾ, ಹಾಂಗ್ಕಾಂಗ್. ಬನ್ನಿ ಈಗ 8ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ಮೊದಲನೆಯ ಪ್ರಶ್ನೆ 8ನೇ ಪ್ರಶ್ನೆಗೆ ಆಪ್ಷನ್ ಎ ರಕ್ಷಣೆ, ಆಪ್ಷನ್ ಬಿ ನೀರಾವರಿ, ಆಪ್ಷನ್ ಸಿ ಅಣುಶಕ್ತಿ, ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರ. ಕೇಂದ್ರ ಪಟ್ಟಿಯಲ್ಲಿ ಇದು ಸಿಂಪಲ್ ಆನ್ಸರ್ ಆಗಿದೆ. ಕೇಂದ್ರ ಪಟ್ಟಿಯಲ್ಲಿ ನೀರಾವರಿಯ ಸಮಸ್ಯೆಗಳು ಇರುವುದಿಲ್ಲ. ಆಪ್ಷನ್ 8ಗೆ ಸರಿಯಾದ ಉತ್ತರ ಆಪ್ಷನ್ ಬಿ 8. ಬನ್ನಿ ಸ್ನೇಹಿತರೆ 9ನೇ ಪ್ರಶ್ನೆ ಕಡೆಗೆ ಹೋಗೋಣ. ಇಲ್ಲಿ 9ನೇ ಪ್ರಶ್ನೆಯಲ್ಲಿ LCD ಅನ್ನು ವಿಸ್ತರಿಸಿ ಎಂದು ಕೇಳಿದ್ದಾರೆ. ಆಪ್ಷನ್ ಎ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಆಪ್ಷನ್ ಸಿ ಲೈಟ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ ಮತ್ತು ಆಪ್ಷನ್ ಡಿ ಲಿಕ್ವಿಡ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ. LCD ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಬನ್ನಿ ಸ್ನೇಹಿತರೆ 10ನೇ ಪ್ರಶ್ನೆ ನೋಡೋಣ. ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಇದು ಬಹಳ ಇಂಪಾರ್ಟೆಂಟ್ ಮತ್ತು ಈಸಿ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಬನ್ನಿ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚನ್ನಪಟ್ಟಣಂ, ಆಪ್ಷನ್ ಡಿ ಗುಲ್ಬರ್ಗ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರದಲ್ಲಿ ನಾವು ಕರ್ನಾಟಕದ ಪೊಲೀಸ್ ಅಕಾಡೆಮಿಯನ್ನು ನೋಡಬಹುದು. ಬನ್ನಿ 11ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಆಪ್ಷನ್ ಎ ಗೂಗಲ್ ಒಂದು ಸರ್ಚ್ ಇಂಜಿನ್, ಆಪ್ಷನ್ ಬಿ ಯಾಹೂ ಕೂಡ ಒಂದು ಸರ್ಚ್ ಇಂಜಿನ್ ಮತ್ತು ಆಪ್ಷನ್ ಸಿ ಬಿಂಗ್ ಕೂಡ ಒಂದು ಸರ್ಚ್ ಇಂಜಿನ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 11ನೇ ಪ್ರಶ್ನೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಬನ್ನಿ 12ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಅಲ್ಲಮಪ್ರಭು, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ರಾಘವಾಂಕ್. ಇದರ ಸರಿಯಾದ ಉತ್ತರ ಬಸವಣ್ಣ, ಆಪ್ಷನ್ ಎ. ಬಸವಣ್ಣರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆಯನ್ನು ನೋಡೋಣ. 2011ನೇ ಸಾಲಿನ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು? ಇದರ ಸರಿಯಾದ ಉತ್ತರ ಅಭಯ್ ಶ್ರೀನಿವಾಸ್ ಓಕಾ. ಸ್ನೇಹಿತರೆ ಈಗಿನ 2024ನೇಯ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ, ಆಪ್ಷನ್ ಬಿ LK ಅಡ್ವಾಣಿ, ಆಪ್ಷನ್ ಡಿ ಡಾಕ್ಟರ್ ಮನಮೋಹನ್ ಸಿಂಗ್, ಆಪ್ಷನ್ ಡಿ ಕುಲದೀಪ್ ಅಯ್ಯರ್. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ LK ಅಡ್ವಾಣಿ ಮೈ ಕಂಟ್ರಿ ಮೈ ಲೈಫ್ ಎಂದು ಪುಸ್ತಕವನ್ನು ರಚಿಸಿದ್ದಾರೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಎಂದು ಕೇಳಿದ್ದಾರೆ ಸ್ನೇಹಿತರೆ. ಅಮೇರಿಕಾ NASDAQ, ಭಾರತ BSE, NSE, ಚೈನಾ SHENGHEN. ಇವು ಮೂರು ಕೂಡ ಸರಿಯಾಗಿವೆ ಸ್ನೇಹಿತರೆ. ಇದರ ಉತ್ತರ ಅಂದರೆ ಆಪ್ಷನ್ ಡಿ ಸರಿಯಾಗಿಯೇ. ಇದರ ಉತ್ತರ ಆಪ್ಷನ್ ಡಿ ಆಗಿದೆ ಸ್ನೇಹಿತರೆ, ಸರಿಯಲ್ಲ. ಬನ್ನಿ 16ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಚಿತ್ರದುರ್ಗ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮೈಸೂರು. ಇದು ಬಹಳ ಮುಖ್ಯ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರದುರ್ಗ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ ಗೀತಾ ಗೋಪಿನಾಥ್, ಇವರು ಅರ್ಥಶಾಸ್ತ್ರಜ್ಞರು, ಇದು ಸರಿಯಾಗಿದೆ. ಆಪ್ಷನ್ ಬಿ ಗ್ರೇಟಾ ಥಾನ್ಬರ್ಗ್, ಇವರು ಒಂದು ಪರಿಸರವಾದಿ, ಇದು ಕೂಡ ಸರಿಯಾಗಿದೆ.
PV ಸಿಂಧು ಇವರು ಬ್ಯಾಡ್ಮಿಂಟನ್ ಪ್ಲೇಯರ್. ಆಪ್ಷನ್ ಸಿ ಕೂಡ ಸರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. ಬನ್ನಿ 18ನೆಯ ಪ್ರಶ್ನೆ ಕಡೆಗೆ. ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಇದು ಬಹಳ ಈಸಿ ಕ್ವಶನ್ ಸ್ನೇಹಿತರೆ. ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ಕನಕದಾಸ, ಆಪ್ಷನ್ ಸಿ ಪುರಂದರದಾಸರು, ಆಪ್ಷನ್ ಡಿ ಚಾಮರಸ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕುಮಾರವ್ಯಾಸ, ಇವರು ಗದುಗಿನ ಭಾರತ ರಚಿಸಿದವರು. ಬನ್ನಿ 19ನೆಯ ಪ್ರಶ್ನೆ ಕಡೆಗೆ. ತೇಜಸ್ಸು ಎಂಬುದು ಒಂದು ಎ ಯುದ್ಧ ಟ್ಯಾಂಕ್, ಬಿ ಯುದ್ಧ ನೌಕೆ, ಸಿ ಯುದ್ಧ ವಿಮಾನ, ಡಿ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಇದು ತೇಜಸ್ ಎಂಬುದು ಒಂದು ಯುದ್ಧ ವಿಮಾನ. ಆಪ್ಷನ್ ಸಿ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ಕಡೆಗೆ. 20ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ? ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ಇದು ಸರಿಯಾಗಿದೆ. ಚಾರ್ಮಾಡಿ ಘಾಟ್, ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು, ಇದು ಕೂಡ ಸರಿಯಾಗಿದೆ. ಶಿರಡಿ ಘಾಟ್, ಇದು ಹಾಸನ ಮತ್ತು ಮಂಗಳೂರು, ಇದು ಕೂಡ ಸರಿಯಾಗಿದೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು ಆಗಲ್ಲ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಶಿವಮೊಗ್ಗ ಮತ್ತು ಕುಂದಾಪುರ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಬರುತ್ತೆ ಸ್ನೇಹಿತರೆ. ಧನ್ಯವಾದಗಳು ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್